ಜೀವನದಲ್ಲಿ ಈ ಹುಟ್ಟು ಸಾವನ್ನ ಮೀರಿದವ್ರು ಯಾರು ಇಲ್ಲ. ಸಾವು ಅನ್ನೋದು ಈ ಕ್ಷಣದಲ್ಲೇ ಬಂದ್ರು ಹೋಗ್ಬೇಕು. ಸೊ ಸಾವಿನ ಬಗ್ಗೆ ಭಯವನ್ನ ಬಿಟ್ಟು ಬಿಂದಾಸಕ್ ಬದುಕಬೇಕು. ಶ್ರೀಮಂತ ವ್ಯಕ್ತಿ ಮನೆಯಲ್ಲಿ ಏನೋ ರಾತ್ರಿ ಹೊತ್ತು ಲೆಕ್ಕ ಪತ್ರಗಳನ್ನೆಲ್ಲ ನೋಡ್ತಾ ಕೂತಿರ್ತಾನೆ. ತಕ್ಷಣ ಯಮರಾಜ ಬರ್ತಾನೆ. ಯಮರಾಜ ಬಂದು, ನಡಿ, ನಿನ್ನ ಸಮಯ ಮುಗೀತು. ಇಲ್ಲ ಇಲ್ಲ, ನಾನು ಇನ್ನೂ ಬದುಕಬೇಕು, ನನಗಿನ್ನೂ ಆಸೆ ಆಕಾಂಕ್ಷೆಗಳಿವೆ. ಇಲ್ಲ ಇಲ್ಲ, ನಿನ್ನ ಸಮಯ ಮುಗೀತು, ನಿನ್ನ ಕೊನೆ ಆಸೆ ಏನಾದಿದ್ರೆ ಹೇಳು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಶ್ರೀಮಂತ ವ್ಯಕ್ತಿ ಸ್ವಲ್ಪ ತಲೆ ಓಡಿಸ್ತಾನೆ. ನನ್ನ ಕೊನೆ ಆಸೆ, ನಾನು ನಿಮಗೆ ಒಳ್ಳೆ ಒಳ್ಳೆ ಖಾದ್ಯಗಳನ್ನು ಮಾಡ್ತೀನಿ, ಆ ಖಾದ್ಯಗಳನ್ನ ನೀವು ತಿನ್ನಬೇಕು, ಅದೇ ನನ್ನ ಕೊನೆ ಆಸೆ. ನಾನು ನಿಮಗೆ ಒಳ್ಳೆ ಆತಿಥ್ಯವನ್ನು ಕೊಡಬೇಕು. ಸರಿ ಅಂತ ಯಮರಾಜ ಹೇಳ್ತಾರೆ. ಅವನು ಒಳಗಡೆ ಹೋಗಿ ಒಳ್ಳೆ ಒಳ್ಳೆ ಖಾದ್ಯಗಳನ್ನೆಲ್ಲ ಪ್ರಿಪೇರ್ ಮಾಡಿ ಯಮರಾಜನಿಗೆ ತಂದಿರ್ತಾನೆ. ಬಟ್ ಅವ್ನು ಒಳಗಡೆ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಆ ಖಾದ್ಯಗಳಲ್ಲಿ ಮತ್ತು ಬರುವಂತ ಒಂದಷ್ಟು ಗಿಡಮೂಲಿಕೆಗಳನ್ನ, ಔಷಧಿಗಳನ್ನ ಹಾಕಿರ್ತಾನೆ, ನಿದ್ದೆ ಬರುವಂತ ಔಷಧಿ. ಸೊ ಯಮರಾಜ ಎಲ್ಲವನ್ನು ಕೂಡ ತಿಂತಾನೆ, ಒಳ್ಳೆ ನಿದ್ದೆ ಮಾಡ್ತಾನೆ 10 ಗಂಟೆ. ಸೊ ಯಮರಾಜ ಮಲಗಿರ್ಬೇಕಾದ್ರೆ ಇವನೇನ್ ಮಾಡ್ತಾನೆ, ಯಮರಾಜನ ಡೈರಿ ತೆಗೆದು ಅವನ ಹೆಸರಲ್ಲಿದೆ ನೋಡಿ, ಅವನ ಹೆಸರನ್ನ ಲಾಸ್ಟಿಗೆ ಬರೆದ್ಬಿಡ್ತಾನೆ. ಯಮರಾಜ ಎದ್ದೇಳ್ತಾರೆ. ಎದ್ಬಿಟ್ಟು, ಎಂಥ ಒಳ್ಳೆ ಆಹಾರ, ಎಂಥ ಒಳ್ಳೆ ಆತಿಥ್ಯ, ಎಂಥ ಒಳ್ಳೆ ನಿದ್ದೆ ಬಂತು, ನನಗೆ ನಿನ್ನ ನೋಡಿ ತುಂಬಾ ಖುಷಿಯಾಗಿದೆ. ಇವತ್ತು ನನ್ನ ಡೈರಿ ನಿನ್ನ ಹೆಸರು ಮೊದಲನೇದಿತ್ತು, ಬಟ್ ನೀನು ಮಾಡಿರುವಂತ ಆತಿಥ್ಯದಿಂದ ಇವತ್ತು ನಾನು ಲಾಸ್ಟಿಂದ ಶುರು ಮಾಡ್ತೀನಿ. ಲಾಸ್ಟಿಗೆ ಹೆಸರು ತೆಗೆದ್ರೆ ಇವಂದೇ ಇತ್ತು. ಸೊ ಜೀವನದಲ್ಲಿ ಈ ಹುಟ್ಟು ಸಾವನ್ನ ಮೀರಿದವ್ರು ಯಾರು ಇಲ್ಲ. ಸಾವು ಅನ್ನೋದು ಈ ಕ್ಷಣದಲ್ಲೇ ಬಂದ್ರು ಹೋಗ್ಬೇಕು. ಸೊ ಸಾವಿನ ಬಗ್ಗೆ ಭಯವನ್ನ ಬಿಟ್ಟು ಬಿಂದಾಸಕ್